ಯಾವ್ದೋ ಹುಡುಗಿ ಜೊತೆ ಡೇಟ್ ಹೋದಾಗ ಯೂಶಲಿ ಫೋರ್ಕ್ ನೈಫ್ ಹಿಂಗ್ ಮಾಡಿ, ಬಟ್ ಅದೇ ನಮ್ ಬಾಯ್ಸ್ ಜೊತೆ ಬನ್ನಿ ನೋಡಿ ಇಷ್ಟ. ಈ ಪಿಲ್ಲರ್ಸ್ ಏನ್ ನೋಡ್ತಾ ಇದೀರಾ, ಅದಕ್ಕೆ ಟ್ಯಾಪ್ ಮಾಡಿದ್ರೆ ಈ ತರ ಸೌಂಡ್ ಬರುತ್ತೆ. ಸೊ ನೋಡಿ, ಈ 50 ರೂಪಾಯಲ್ಲಿ ನೋಡಿರೋ ಈ ಚಾರಿಯಟ್ ಇದೆ. ಹಾಯ್, ನಮಸ್ತೆ ಎಲ್ಲರಿಗೂ. ಸೊ ಇದು ನನ್ನ 3ನೇ ಬ್ಲಾಗ್. ಸೊ ನಾವು ಹೊರಟಿದೀವಿ ಹೊಸಪೇಟೆಗೆ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು, ತಲೆ ಕೆಟ್ಟೋಗಿದೆ. 5 ಗಂಟೆಗೆ ಹೊರಡ್ಬೇಕಾಗಿರೋ ಗಾಡಿ ಹೊರಟಿದೆ 9 ಗಂಟೆಗೆ. ಅಂಡ್ ಇಲ್ಲಿದ್ದಾರೆ ನಮ್ ವಿರೂಪಾಕ್ಷ ಅವರು. ಇವ್ರಿಗೆ ಸ್ವಲ್ಪ ಗಾಡಿ ಬೇಗ ಸೈಡ್ಗೆ ಹಾಕ್ಬೇಕು ಅಂತ ತುಂಬಾ ಅರ್ಜೆನ್ಸಿಲಿದ್ದಾರೆ. ಬಟ್ ಇಲ್ಲಿ ಹೈವೇಲಿ ಇರೋ ಕಾರಣದಿಂದ ಟೋಲ್ ದಾಟದ ಮೇಲೆನೆ ಇವರು ಸೈಡ್ಗೆ ಹಾಕಕ್ಕಾಗೋದು. ಸೊ ನಾವು ಬರೀ ಪ್ರೋಟೀನ್ ತಿನ್ನೋ ಕಾರಣದಿಂದ ನಾವು ಆರ್ಡರ್ ಮಾಡಿದೀವಿ. ವೈಸಾಬಿ ಐಟಮ್ ಕಾ ನಾಮ್ ಕ್ಯಾ ಹೈ? ಪೆರಿ ಪೆರಿ ಚಿಕನ್ और वो ನೋಡಿ, ನಾವು 3 ಜನ ಇದೀವಿ. 3 ಜನಕ್ಕೆ 1 ಪ್ಲೇಟ್ ನಾನ್ ವೆಜ್. ಇವನೊಬ್ಬ ಸಸ್ಯಾಹಾರಿ ಇದ್ದಾನೆ, ಇವನ್ 1 ಪ್ಲೇಟ್ ಅಂತ. ಏನ್ ಗುರು ಇದು? ಯಾವ ನ್ಯಾಯ ಇದು? ನಾವು ತಿಂತೀವಿ, ನಾವು ಸಸ್ಯಾಹಾರಿ ತಿಂತೀವಿ. ನೀನ್ ಇದನ್ನ ತಿನ್ಬಿಡು ನೋಡೋಣ. ತಿನ್ನು. ಹಾ ಗೊತ್ತು, ಬಟ್ ನಾವು ತಿಂತೀವಿ. ನೋಡಿ, ಈಗ ಪನೀರ್ ತಿಂತೀವಿ ನಾವು. ನೋಡು, ಬೇಡ್ತೀನಿ, ಕರುಣೆ ಇರ್ಲಿ. ಯಾವ್ದೋ ಹುಡುಗಿ ಜೊತೆ ಡೇಟ್ ಹೋದಾಗ ಯೂಶಲಿ ಫೋರ್ಕ್ ನೈಫ್ ಹಿಂಗ್ ಮಾಡಿ, ಬಟ್ ಅದೇ ನಮ್ ಬಾಯ್ಸ್ ಜೊತೆ ಬನ್ನಿ ನೋಡಿ ಇಷ್ಟ. ಆರಾಮಾಗಿರಿ ಅಲ್ಲ. ತೋರ್ಸ ಹೆಂಗ್ ತಿನ್ನೋದು ಅಂತ. ಆಲ್ರೆಡಿ ತಿಂದು ಖಾಲಿನೇ ಮಾಡ್ಬಿಡಿ. ಇದ್ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಅದೆಲ್ಲ ಬೇಕು ನನ್ಗೆ. ತಲೆನೋವು ಇದೆ, ಪ್ರೊಸೆಸ್ ಐತಲ್ಲ, ಹೊಟ್ಟೆ ಹಸುಗ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ನಾನು 10 ಜನ ನೋಡುತ್ತೀರ, ಇನ್ನೊಂದು ಇದು ನೋಡ್ಬಿಡಿ. ಸೊ ಟೈಮ್ ಒಂದು 9:20, 10:30 ಅಷ್ಟೊತ್ತಿಗೆ ರೆಡಿ ಆಗಬೇಕು. ನಮ್ಮ ಹುಡುಗರೆಲ್ಲ ಇನ್ನೂ ಅರ್ಧ ಜನ ಇವಾಗ ಎದ್ದೇಳ್ತಾ ಇದ್ದಾರೆ. ಸೊ ಬೇಗ ರೆಡಿಯಾಗಿ ಹೋಗ್ತೀವಿ. ಗುಡ್ ಮಾರ್ನಿಂಗ್ ಗೈಸ್. ಹೊಸಪೇಟೆ ರೀಚ್ ಆದ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು, 4 ಗಂಟೆ ಆಗಿತ್ತು. ಈಗ ಆಲ್ಮೋಸ್ಟ್ ಟೈಮ್ 9:15. 10:30ಗೆಲ್ಲ ಅಲ್ಲಿ ಇವೆಂಟ್ ಜಾಗಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಬ್ಲ್ಯಾಕ್ ಕಾಫಿ ಅಂತೆಲ್ಲ ಡೌ ಮಾಡಲ್ಲ, ಖಾಲಿ ಲೋಟ. ಯಾರೋ ಕುಡ್ದಿಟ್ಟಿದ್ರು, ಎತ್ಕೊಂಡಿದ್ದೆ ಸುಮ್ಮನೆ. ಸೊ ಇವೆಂಟ್ ಇದೆ, ಈಗ ಹೊರಡ್ತೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೆಲ್ಲ ರೆಡಿ ಆಗ್ಬಿಟ್ಟು ಚಲೋ. ಹಿಂಗೆ ಯಾರು ಹೊಸಬ್ರು? ಏನು ಬಾಳ ಪಂಟ್ರಾಗ್ಬಿಟ್ಟವ್ರಲ್ಲ ಯಾರು ಇವ್ರು? ಏನು ಆಟ ಗೀಟ ಎಲ್ಲ ಆಡ್ತಾವ್ರೆ? ಹಿಂಗೆ ತೋರಿಸ್ತೆ. ಹಂಗೆ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಬೆಳಿಗ್ಗೆದಾಗ ಏನಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕಾಗುತ್ತೆ. ಇಟ್ ಮೈಟ್ ಬಿ ವೆರಿ ಮಿನಿಮಲ್, ಬಟ್ ಆದ್ರೂ ಒಂದು ಮಾಡಲೇಬೇಕಾಗುತ್ತೆ. ಸೊ ವಾಟ್ ಐ ಡೂ ಇನ್ ಕೇಸ್ ಈಗೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲಿ ಜಿಮ್ ಇಲ್ಲ, ಅದು ಇಲ್ಲ ಅಂದ್ರೆ ಐ ಜಸ್ಟ್ ಡೂ ಬಾಡಿ ವೇಟ್ ಎಕ್ಸಸೈಸಸ್, ಸ್ಕ್ವಾಟ್ಸ್, ಪುಷ್ ಅಪ್ಸ್. ಎಲ್ಲರೂ ರೈಲಿಂಗ್ಸ್ ಥರ ಇದ್ರೆ ಐ ಡೂ ಸಮ್ ಪುಲ್ ಅಪ್ಸ್. ಸೊ ಸಮಥಿಂಗ್ ಕೀಪ್ ಯು ಆಕ್ಟಿವ್. ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಅದು ಬ್ರೈನ್ ಫಾಗ್ ಇರುತ್ತೆ, ಸ್ವಲ್ಪ ಯು ಫೀಲ್ ಅ ಲಿಟಲ್ ಕ್ರ್ಯಾಂಕಿ. ಸೊ ಈ ಥರ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಯುಲ್ ಫೀಲ್ ಗುಡ್. ಹಿಂದ್ಗಡೆಯಿಂದ ನೀನೇನಾರು ಅಯನ್ ಬಾಕ್ಸ್ ಕಾಣಿಸ್ತಿರ್ಲಿಲ್ಲ ಅಂದ್ರೆ ಹೆಂಗ್ ಕಾಣುತ್ತೆ ಗೊತ್ತಾ ಅದು? ಸೊ ಬೆಳಿಗ್ಗೆ ಹೊತ್ತು ಸನ್ಲೈಟ್ ಅಲ್ಲಿ ಬಂದು ಸ್ವಲ್ಪ ನಿಂತ್ಕೊಂಡ್ರೆ, ಡೈರೆಕ್ಟ್ ಸನ್ಲೈಟ್ ನ ಕಣ್ಣಲ್ಲಿ ತಗೊಂಡ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್. ವೈಟಮಿನ್ ಡಿ ಸಿಗೋದ್ರ ಜೊತೆಗೆ ಗೆಟ್ ವೆರಿ ಲಿಟಲ್ ಅಮೌಂಟ್ ಆಫ್ ಇಟ್, ಬಟ್ ಅದ್ರ ಜೊತೆಗೆ ವಿಲ್ ಫೀಲ್ ನೈಸ್. ಲೈಕ್ ಮೂಡ್ ಆಗಿರ್ಬೋದು, ಯೋರ್ ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೀವಿ ನಾವು, ಯೋರ್ ಸ್ಲೀಪ್ ಸೈಕಲ್, ಎವ್ರಿಥಿಂಗ್ ಗೆಟ್ಸ್ ಬೆಟರ್ ವೆನ್ ಯು ಗೆಟ್ ಎಕ್ಸ್ಪೋಸ್ ಟು ಸನ್ಲೈಟ್. ಸೊ ಡೈರೆಕ್ಟ್ ಆಗಿ ಲೈಕ್ ತುಂಬಾ ಲೇಟ್ ಆಗಲ್ಲ, ಲೈಕ್ 10 ಗಂಟೆ ಮೇಲೆ ಹೋಗ್ಬಿಟ್ಟು ಸೂರ್ಯನ್ ನೋಡಿ ಅಂತಲ್ಲ, ಅರ್ಲಿ ಮಾರ್ನಿಂಗ್ ಲೈಕ್ 7:30, 8 o'clock get some sunlight. ಸೊ ಯೂಶಲಿ ನಾವು ಹೊರಗಡೆ ಎಲ್ಲ ಹೋದಾಗ, ರೆಸ್ಟೋರೆಂಟ್ಸ್ ಹೋದಾಗ ಬಫೆ ಇರುತ್ತೆ. ಲೈಕ್ ನಿಮಗೆ ಬೇಕಾಗಿರೋ ಚಾಯ್ಸಸ್ ಇರಲ್ಲ. ಸೊ ಅಂತ ಟೈಮಲ್ಲಿ ವಾಟ್ ಯು ಕ್ಯಾನ್ ಆಪ್ಟ್ ಇಸ್ ಲೈಕ್ ಬೇಸಿಕ್ ಟೋಸ್ಟ್, ಸ್ಕ್ರಾಂಬಲ್ಡ್ ಎಗ್ಸ್ ಇದ್ರೆ ಸ್ಕ್ರಾಂಬಲ್ಡ್ ಎಗ್ಸ್, ಬಾಯ್ಲ್ಡ್ ಎಗ್ಸ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಸಮ್ ಫ್ರೂಟ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಐ ವುಡ್ ಸಜೆಸ್ಟ್ ಪಪಾಯ ಆ್ಯಂಡ್ ಆಪಲ್. ಬಿಕಾಸ್ ಪಪಾಯಲ್ಲಿ ಪಪಾಯಿನ್ ಅಂತ ಒಂದು ಎಂಜೈಮ್ ಇರುತ್ತೆ, ದಟ್ ವಿಲ್ ಹೆಲ್ಪ್ ಯು ಫಾರ್ ಪ್ರೋಟೀನ್ ಅಬ್ಸಾರ್ಪ್ಷನ್. ಆಲ್ಸೋ ಡೈಜೆಸ್ಟಿವ್ ಎಂಜೈಮ್ಸ್ ಬಂದು ನಿಮಗೆ ಪೈನಾಪಲ್ ಅಲ್ಲೂ ಇರುತ್ತೆ. ಸೊ ಹೈ ಪ್ರೋಟೀನ್ ಡಯಟ್ ಮಾಡುವಾಗ ಪ್ಲೀಸ್ ಆಪ್ಟ್ ಫಾರ್ ಪಪಾಯ ಆ್ಯಂಡ್ ಪೈನಾಪಲ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.
ಏನು ವಿಡಿಯೋ ಮಾಡ್ತಿದ್ಯಾ? ಹೇಳು ಮತ್ತೆ ಮೊದ್ಲು. ಅದ್ ಕ್ಯಾಂಡಿಡ್ ಅಲ್ಲ, ಅದು ಬ್ರೀಚಿಂಗ್ ಆರ್ ಪ್ರೈವಸಿ ಅಂತಾರೆ. ಈ ಪಿಲ್ಲರ್ಸ್ ಏನ್ ನೋಡ್ತಾ ಇದೀರಾ, ಅದಕ್ಕೆ ಟ್ಯಾಪ್ ಮಾಡಿದ್ರೆ ಈ ತರ ಸೌಂಡ್ ಬರುತ್ತೆ. ಈ ತರ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಆ ಸೌಂಡ್ ಕೇಳಿಸುತ್ತೆ ನಿಮ್ಗೆ. ಮುಂಚೆ ಹೋಗ್ಬಿಟ್ಟು ಟ್ಯಾಪ್ ಮಾಡಕ್ ಬಿಡ್ತಿದ್ರು, ಇವಾಗ ಬಿಡ್ತಾ ಇಲ್ಲ. ಬಿಕಾಸ್ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಕಾನ್ಸರ್ಟ್ ನ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಅಂತ. ಸೊ ನೋಡಿ, ಈ 50 ರೂಪಾಯಲ್ಲಿ ನೋಡಿರೋ ಈ ಚಾರಿಯಟ್ ಇದೆ. ಇಲ್ಲೇ ಬರ್ದಿದೆ, ನಿಮ್ಗೆಲ್ರೂ ಗೊತ್ತಿರುತ್ತೆ ಹಂಪಿ ಅಂತ, ಬಟ್ ತೋರಿಸ್ತಾ ಇದೀನಿ. ಏನ್ರ ಎಲ್ಲ ಒಂದೇ ತರ ಶರ್ಟ್ ಹಾಕಿದ್ ನಂಗೊಂದು ಕೊಡಿಸ್ರ? ಎಲ್ ತಗೊಂಡಿದ್ದು? ಈ ಶರ್ಟ್ ಹೆಸರು ಇಳಕಲ್ ಮುದುಕಿ ಇನ್ ಜಾಕಿ ಲೆನಿನ್ ಅಂತ. ಕೊಪ್ಪಳದಲ್ಲ, ನನ್ಗೊಂದ್ ಬೇಕು. ನೆಕ್ಸ್ಟ್ ಟೈಮ್ ಬರೋ ಈ ತರ ಶರ್ಟ್ ಬೇಕು ನಿಮಗೆ. ಸೊ ಹೊಸಪೇಟೆ ಇವೆಂಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್. ತುಂಬಾ ಚೆನ್ನಾಗಿತ್ತು, ಎಲ್ಲಾರನ್ನೂ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಆ್ಯಂಡ್ ನಾನು ಅನ್ಕೊಂಡು ಇರಲಿಲ್ಲ ಇಷ್ಟೊಂದು ಜನ ಬರ್ತೀರಾ ಅಲ್ಲಿಗೆ, ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ. ಆ್ಯಂಡ್ ಹಂಪಿಗೆ ಹೋಗಿದ್ವಿ, ಹಂಪಿ ಯಾವುದು ವಿರೂಪಾಕ್ಷ ಟೆಂಪಲ್ಗೆ ಹೋಗಿದ್ವಿ. ಆ್ಯಂಡ್ ಆಲ್ಸೋ ಸ್ಟೋನ್ ಚಾರಿಯಟ್, ಆ ರಥ ಇರೋ ಸ್ಥಳಕ್ಕೆ ಹೋಗಿದ್ವಿ. ಆ್ಯಂಡ್ ವಿ ವರ್ ಅಮೇಜ್ಡ್, ಟೂ ಗುಡ್. ತುಂಬಾ ಚೆನ್ನಾಗಿತ್ತು. ಆದಷ್ಟು ಬೇಗ ಮತ್ತೆ ಬರ್ತೀವಿ. ಆ್ಯಂಡ್ ಯಾ, that's it for today's vlog. Cheers.